ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4ನೇ ಟೆಸ್ಟ್ ಮ್ಯಾಚ್ ಡೇ 1 ಪೋಸ್ಟ್ ಡೇ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಏನಾಯ್ತು ಗುರು ಡೇ 1 ಫಸ್ಟ್ ಸೆಷನ್ ನೋಡ್ತಾ ಹೋದ್ರೆ ಏನ್ ಗುರು ಇದು ಹಿಂಗೆ ಇಂಗ್ಲೆಂಡ್ ಅವರು ಅನ್ನೋ ಥರ ಇತ್ತು. ಆಮೇಲೆ ಸೆಕೆಂಡ್ ಸೆಷನ್ ಆದ್ಮೇಲೆ ಏನ್ ಗುರು ಇಂಗ್ಲೆಂಡ್ ಅವರು ಹಿಂಗೆ ಅನ್ನೋ ಥರ ಆಗೋಗ್ಬಿಡ್ತಲ್ಲ ಗುರು. ಫಸ್ಟ್ ಸೆಷನ್ 5 ವಿಕೆಟ್ ಇಡಮಾರು, ಸೆಕೆಂಡ್ ಸೆಷನ್ ಕಂಪ್ಲೀಟ್ಲಿ 1 ವಿಕೆಟು ಇಲ್ಲ ಗುರು. ಆ ಥರ ಬ್ಯಾಟಿಂಗ್ ಆಡೋಕೆ ಕಚ್ಕೊಂಡ್ಬಿಟ್ರು ಹಂಗೆ ಇಂಗ್ಲೆಂಡ್ ಅವರು. ಸೊ ಒಂಥರ ಕಮ್ ಬ್ಯಾಕ್ ಬೌನ್ಸ್ ಬ್ಯಾಕ್ ಆಗೋಗ್ಬಿಟ್ರು ಅಂತ ಹೇಳ್ಬೇಕು. 302ಕ್ಕೆ 7 ವಿಕೆಟು. ಇವರು ಸ್ಟಾರ್ಟಿಂಗ್ ಅಲ್ಲಿ ಇದ್ದಂಥ ಪೊಸಿಷನ್ ಫಸ್ಟ್ ಸೆಷನ್ ಅಲ್ಲಿ 3 ವಿಕೆಟ್ನ ಬೇಗ ಕಳ್ಕೊಂಡಾದ್ಮೇಲೆ ಇದ್ದಂಥ ಪೊಸಿಷನ್ ನೋಡ್ತು ಅಂತಂದ್ರೆ ಸಖತ್ತಾಗಿ ಕಮ್ ಬ್ಯಾಕ್ ಮಾಡಿದ್ರೆ, ಸಖತ್ತಾಗಿ ಬೌನ್ಸ್ ಬ್ಯಾಕ್ ಆಗಿದ್ರೆ 302 ರನ್ನು 7 ವಿಕೆಟ್ ಅಂತಂದ್ರೆ ಇದೊಂಥರ ಫಸ್ಟ್ ಡೇ ಎಂಡ್ ಆಗುವಂಥ ಟೈಮಲ್ಲಿ ಮಸ್ತು ಅಂತಾನೆ ಹೇಳ್ತೀನಿ. ಬಟ್ ವಿಕೆಟ್ ಸ್ವಲ್ಪ ಕಳ್ಕೊಂಡಿರಲಿಲ್ಲ ಅಂತಂದ್ರೆ 300 ರನ್ನು ಡೇ 1 ಅಲ್ಲೇ ಮಸ್ತು ಅಂತ ಹೇಳ್ತಿದ್ದೆ. ಬಟ್ ವಿಕೆಟ್ ಸ್ವಲ್ಪ ಜಾಸ್ತಿ ಕಳ್ಕೊಂಡಿದ್ದಾರೆ, ಬಟ್ ಆದ್ರೂ ಕೂಡ ಮಸ್ತ್. ಯಾಕೆ ಅಂತಂದ್ರೆ ಅದೇ ಹೇಳದ್ನಲ್ಲ, ಫಸ್ಟ್ ಸೆಷನ್ ಆ ಥರ ಕಳ್ಕೊಂಡು 5 ವಿಕೆಟ್ನ ಕಳ್ಕೊಂಡು ಸೆಕೆಂಡ್ ಮತ್ತು ಥರ್ಡ್ ಸೆಷನ್ ಸರ್ವೈವ್ ಆಗ್ಬಿಟ್ಟು ನಾನು ಇವತ್ತೇ ಆಲ್ಔಟ್ ಆಗೋಗ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇನ್ನ ಆಲ್ಔಟ್ ಆಗಿಲ್ಲ, ಇನ್ನ ನಾಳೆ ಕೂಡ ಬಾಕಿ ಇದೆ ನಮ್ಮ ಆಟ ಅಂತ ತೋರಿಸಿದ್ದು ಇಂಗ್ಲೆಂಡ್ ಅವರು. ಸೊ ಇವತ್ತು ಫಸ್ಟ್ ಸೆಷನ್ ಅಂತೂ ಬರ್ಕೊಂಡು ಕೊಟ್ಬಿಡ್ಬೇಕು ಇಂಡಿಯಾಗೆ. ಶಿಸ್ತಾಗಿ 5 ವಿಕೆಟ್ನ ಎತ್ತಿದ್ರು ಗುರು. ಜಸ್ಟ್ ಹೊಡೆದವ್ರು ಎಷ್ಟು ರನ್ಸ್ ಏನೋ ಬಂತು, 112 ರನ್ ಏನೋ ಬಂದಿತ್ತು ಫಸ್ಟ್ ಸೆಷನ್. 112 ರನ್ನು 5 ವಿಕೆಟ್ ಡಮರ್. ವಿಕೆಟ್ಸ್ ಪಿರಿಯಾಡಿಕಲಿ ಕಳ್ಕೊಂಡ್ರು. ಆಕಾಶ್ ದೀಪ್ ಪರ್ಫಾರ್ಮೆನ್ಸ್ ಮೆಚ್ಕೊಬೇಕು. ಫಸ್ಟ್ ಸೆಷನ್ ಅಲ್ಲಿ ಅವನ ಅಜ್ಜಿ 3 ವಿಕೆಟ್ ಗುರು, ಅಲ್ಲೇ ಬಿದ್ದಿದ್ದು ವಿಕೆಟ್ಸ್. ಆಮೇಲೆ ಏನು ವಿಕೆಟ್ಸ್ ಬೀಳಿಲ್ಲ ಅವರಿಗೆ. ಸೆಕೆಂಡ್ ಸೆಷನ್ ಸ್ವಲ್ಪ ಟ್ರೈ ಮಾಡಿದ್ರು, ಬಟ್ ಏನು ಅಷ್ಟೊಂದೇನೆ ಎಫೆಕ್ಟಿವ್ ಆಗಿ ಕಾಣಿಸಿಲ್ಲ. ಬಟ್ ಫಸ್ಟ್ ಸೆಷನಲ್ಲಿ ಇನ್ಫ್ಯಾಕ್ಟ್ ಇನಿಷಿಯಲಿನೇ ಆಘಾತ ಆಗೋಗ್ಬಿಟ್ರದು ಕ್ರಾವ್ಲಿ ಅವರಿಗೆ. ಅವ್ರು ಹೊಡೆದಂಥ ರನ್ಸ್ ಅಷ್ಟು ಬರ್ತಾ ಇರಲಿಲ್ಲ ಅವರಿಗೆ. ಆ ವಿಕೆಟ್ ಬಿದ್ದಿತ್ತು ಅಂದರೆ ಟೆಲಿಂಗ್ ಅಂತ ಬೋಲ್ಡ್ ಸ್ಟಂಪ್ಸ್ ಹಂಗೆ ಎಗರ್ಕೊಂಡೋಯ್ತು. ಬಟ್ ಅದು ನೋ ಬಾಲ್ ಅಂತ ಕನ್ಸಿಡರ್ ಆಯಿತು. ಅದಾದಮೇಲೆ ಮತ್ತೆ ಅದೇ ಥರ ಔಟ್ ಮಾಡಿದ್ರಲ್ಲ ಕ್ರಾಲಿ ಅವ್ರನ್ನ, ಇದು ಮೆಚ್ಕೊಬೇಕಾಗಿರೋದು. ಹೌದು, ಕ್ರಾಲಿ ಅವ್ರು ಸ್ವಲ್ಪ ಅಗ್ರೆಸಿವ್ ಆಗಿ ಕಾಣಿಸ್ಕೊಂಡ್ರು. ಅದಾದ್ಮೇಲೆ ಮತ್ತೆ ಬೋಲ್ಡ್ ಆಗಿ ಹೋದ್ರು. ಟಾಪ್ 3 ವಿಕೆಟ್ಸ್ನ ಬೆನ್ ಡಕೆಟ್ ಜೊತೆಗೆ ಓಲಿಪಾಪ್, ಕ್ರಾವ್ಲಿ 3 ವಿಕೆಟ್ನ ಕೂಡ ತೆಗೆದಿರೋದು ಆಕಾಶ್ ದೀಪ್. ಅದಕ್ಕೋಸ್ಕರ ಅವರಿಗೆ ಕ್ರೆಡಿಟ್ ಕೊಡಲೇಬೇಕು. ಇಲ್ಲ ಅಂತಂದರೆ ಇದು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹೋಗಿರೋದನ್ನ ಸ್ಕೋರ್, ಅಥವಾ ವಿಕೆಟ್ ಲೆಸ್ ಇತ್ತು ಅಂದರೆ ನಾಳೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹೊಡೆದಿರೋನು. ಒಟ್ಟಲ್ಲಿ ಫಸ್ಟ್ ಸೆಷನ್ ಹೆಂಗಿತ್ತು ಅಂದರೆ ರನ್ಸ್ ಅಂತೂ ಬಂತು, 112 ರನ್ ಬಂತು. ಬಟ್ ವಿಕೆಟ್ ಸಿಕ್ಕಾಪಟ್ಟೆ ಕಳ್ಕೊಂಡಿದ್ರಿಂದ ಒಂಥರ ಇದು 5 ವಿಕೆಟ್ ತೆಗೆದ್ರು ಕೂಡ ಒಂಥರ ನ್ಯೂಟ್ರಲ್ ಸೆಷನ್ ತರನಿದೆ. ಯಾಕಂದರೆ 112 ರನ್ ಗಳಿಸ್ಕೊಂಡಿದ್ರು. ಅವ್ರೇನಾದ್ರು 60 ರನ್ನು ಅಥವಾ 70 ರನ್ ಏನಾದ್ರು ಕಚ್ಕೊಂಡಿತ್ತು ಅಂದರೆ ಪಕ್ಕ ಇದು ಶೋರ್ ಶಾಟ್ ಇಂಡಿಯಾ ಅಂತ ಹೇಳ್ಬೋದಾಯಿತು. ಬಟ್ ಆದರೂ ಕೂಡ ಒಂದು ಸ್ವಲ್ಪ ಇಂಡಿಯಾ ಕಡೆನೇ ಅಂತ ಹೇಳಬೇಕು. ಸೆಕೆಂಡ್ ಸೆಷನ್ ಬರ್ತ್ಕೊಂಡು ಕೊಟ್ಬಿಡಿ ಕಂಪ್ಲೀಟ್ಲಿ ಇಂಗ್ಲೆಂಡ್ ಕಡೆ. ರನ್ಸ್ ಬಂದಿಲ್ಲ, ಜಸ್ಟ್ 86 ರನ್ ಬಂದಿದ್ದಷ್ಟೇ, 80+ ರನ್ಸ್ ಅಷ್ಟೇ ಬಂದಿದ್ದು. 198 for 5 ಸೆಕೆಂಡ್ ಸೆಷನ್ ಎಂಡ್ ಆಗುವಂಥ ಟೈಮಲ್ಲಿ ಸಿಕ್ಕಾಪಟ್ಟೆ ಡಿಫೆನ್ಸಿವ್ ಅಪ್ರೋಚಲ್ಲಿ ಆಡಿದ್ದು. ಇವತ್ತು ಜೋ ರೂಟ್ ಗುರು, ಏನು ಗುರು ಜೋ ರೂಟು, ತಿರಿಕೊಂಡು ಪರಿಕೊಂಡೆಲ್ಲ ಕಳೆದ ಮ್ಯಾಚ್ಗಳೆಲ್ಲ ತಿರಿಕೊಂಡು ಹೆಂಗೆ ಬೇಕೋ ಸ್ವೀಪ್ ಹೊಡಿತೀನಿ, ಉಲ್ಟಾ ತಿರಿಕೊಂಡು ಹೊಡಿತೀನಿ, ನಾನು ಪ್ಯಾಡಲ್ ಶಾಟ್ ಆಡ್ತೀನಿ, ನಾನು ಸ್ವಿಚ್ ಇಟ್ ಹೊಡಿತೀನಿ, ಹಂಗೆ ಹಿಂಗೆ ಅಂತೆಲ್ಲ ಔಟ್ ಆಗ್ತಾಯಿದ್ರು ಹೆಂಗೆ. ಇವಾಗ ಆರ್ಥೋಡಾಕ್ಸ್ ಕ್ರಿಕೆಟ್ ಆಡಿದ್ರಿಂದನೇ ಒಂಥರ ಡೀಸೆಂಟ್ ಕ್ರಿಕೆಟ್ ಇವತ್ತು ಆಡ್ರು. ಸಿಕ್ಕಾಪಟ್ಟೆ ತಾಳ್ಮೆ ತೋರಿಸಿ ಆಡಿದ್ರು ಅಂತ ಹೇಳ್ಬೇಕು ಇವತ್ತು. ಅದಕ್ಕೋಸ್ಕರ ಸೆಂಚುರಿ ಬಂದಿದ್ದು ಜೋ ರೂಟ್ ಅವರ ಬ್ಯಾಟಿಂದ. ಜಾನಿ ಬೆಸ್ಟ್ ಅವರ ಪರ್ಫಾರ್ಮೆನ್ಸ್ ಕೂಡ ಸ್ವಲ್ಪ ಲೈಟಾಗಿ ಕೊಟ್ಟರು. ಅಶ್ವಿನ್ ಅವರ ಬಾಲಿಗೆ ಒಂಥರ ಕ್ಲೂಲೆಸ್ ಆಗ್ಬಿಟ್ಟು ಅವರು ಸ್ವೀಪ್ ಹೊಡೆಯೋಕೆ ಹೋಗ್ಬಿಟ್ಟೆ ಔಟ್ ಆಗ್ತಾರೆ. ಜಾನಿ ಬೆಸ್ಟ್ ಯಾವಾಗಲೂ ಮತ್ತೆ ಅವರ ಫ್ಲಾಪ್ ಶೋ ಕಂಟಿನ್ಯೂ ಆಗಿದೆ. 30+ ರನ್ ಹೊಡೆದ್ರು ಇಲ್ಲ ಅಂತಲ್ಲ, ಬಟ್ ಅವ್ರು ಇನ್ನೊಂದು ಸ್ವಲ್ಪ ಕೇಪಬಲ್ ಇತ್ತು ಅವರಿಗೆ. ಇನ್ನೊಂದು ಸ್ವಲ್ಪ ಸ್ಕೋರ್ ಮಾಡಿರ್ಬೋದಾಯ್ತಾ. ಸ್ವೀಪ್ ಶಾಟ್ ಅಗತ್ಯತೆ ಏನು ಇರಲಿಲ್ಲ. ಏನು ಗುರು ಇಂಗ್ಲೆಂಡ್ ಆ್ಯಂಗಲಿಂದ ಮಾತಾಡ್ತಿದ್ದೆ ಅಂತ ಕೇಳ್ಬೋದು ನೀವು. ಬಟ್ ಮೆಚ್ಕೊಳ್ಳೇಬೇಕು ಅಶ್ವಿನ್ ಅವರ ಬಾಲ್ನ. ಜಡೇಜಾ ಬಾಲ್ಗಂತೂ ಸ್ಟಾಕ್ಸ್ ಪಾಪ ಕ್ಲೂಲೆಸ್ ಆಗೋಗ್ಬಿಟ್ರು. ಲೋ ಬೌನ್ಸ್ ಬಂತು. ಒಂಥರ ಬೌನ್ಸ್ನ ಜಡ್ಜ್ ಮಾಡೋಕ್ಕಾಗಲಿ, ಯಾಕಂದರೆ ಆ ಥರ ಬಂದರೆ ಯಾರಿಗೂ ಕೂಡ ಯಾವುದೇ ಬ್ಯಾಟ್ರ್ ಆದರೂ ಕೂಡ ಸಿಕ್ಕಾಬಿಟ್ಟೆ ಕಷ್ಟ ಆಗುತ್ತೆ. ಒಂಥರ ಅದು ಅನ್ಲಕ್ಕಿ ಡಿಸ್ಮಿಸಲ್ ಅಂತ ಹೇಳ್ಬೇಕು. ಸ್ಟಾಕ್ಸ್ಗೆ ಬಾಲ್ ಎದ್ದಳ್ಳೇನೇ ಇಲ್ಲ. ಓಕೆ, ಜಡೇಜಾಗ ಒಂಥರ ಲಕ್ಕಿ ವಿಕೆಟ್ ಅಂತಲೇ ಹೇಳ್ಬೇಕು. ಲಕ್ಕಿ ವಿಕೆಟೋ ಬದನೆಕಾಯಿ ವಿಕೆಟ್ ಬಿತ್ತ ಅಷ್ಟೇ. 5 ವಿಕೆಟ್ ಡಮಾರ್ ಆಗಿತ್ತು 112ಕ್ಕೆ. ಅದಾದ್ಮೇಲೆ ಸೆಕೆಂಡ್ ಸೆಷನ್ ಫುಲ್ಲು ಫಾಕ್ಸು ಮತ್ತು ರೂಟ್ ನಿಂತ್ಕೊಂಡು ಕಚ್ಕೊಂಡು ರನ್ಸ್ ಬರಲಿಲ್ಲ ಅಷ್ಟೊಂದು. 80+ ಬಂದ್ರು, ವಿಕೆಟ್ಸ್ ಕಳ್ಕೊಂಡಿಲ್ಲ ಸೆಕೆಂಡ್ ಸೆಷನಲ್ಲಿ. ಅವ್ರಿಗೆ ಗೊತ್ತಿತ್ತು ಅಂತ ಅನ್ಸುತ್ತೆ. ಸೆಕೆಂಡ್ ಸೆಷನಲ್ಲಿ ನಾವು ವಿಕೆಟ್ಸ್ ಕಳ್ಕೊಂಡ್ವಿ ಅಂತಂದರೆ ಗಾನ್ ಕೇಸ್ ಆಗೋಗ್ಬಿಡ್ತೀವಿ. ಇಲ್ಲಿ ಸ್ವಲ್ಪ ಸ್ಕೋರ್ ಮಾಡಿದ್ರು ಪರವಾಗಿಲ್ಲ, ಸ್ವಲ್ಪ ಡಿಫೆನ್ಸಿವ್ ಅಪ್ರೋಚಲ್ಲಿ ಆಡೋಣ ಅಂತ. ಅದೇ ರೀತಿ ಡಿಫೆನ್ಸಿವ್ ಅಪ್ರೋಚಲ್ಲಿ ಆಡೋದು. ಥರ್ಡ್ ಸೆಷನ್ ಸ್ವಲ್ಪ ರನ್ಸ್ ಬಂತು. ಅವ್ರು ಒಂದೆಷ್ಟು 102 104 ರನ್ಸ್ ಬಂದಿದ್ದಷ್ಟೇ. ಥರ್ಡ್ ಸೆಷನಲ್ಲಿ ಕೂಡ ಸ್ವಲ್ಪ ಡಿಫೆನ್ಸಿವ್ ಅಪ್ರೋಚನೇ ಐತೆ, ಅಂತ ಏನು ಹೆವಿ ಅಗ್ರೆಸಿವ್ ಅಪ್ರೋಚ್ ಏನಿಲ್ಲ. ಒಟ್ಟಲ್ಲಿ 100 ರನ್ ಅಂತ ಅಂದರೆ ಕ್ರೆಡಿಟ್ ಕೊಡಲೇಬೇಕು. 2 ವಿಕೆಟ್ನ ಕಳ್ಕೊಂಡಿದ್ದಾರೆ. ಫೋಕ್ಸು ಮತ್ತು ಇವರ ಕಾಂಟ್ರಿಬ್ಯೂಷನ್ ಇದೆ. ಫೋಕ್ಸ್ ಮತ್ತು ಜೋ ರೂಟ್ ಅವರ ಕಾಂಟ್ರಿಬ್ಯೂಷನು ಆ ಸೆಕೆಂಡ್ ಸೆಷನಲ್ಲಿ, ಜೊತೆಗೆ ಥರ್ಡ್ ಸೆಷನ್ ಸ್ಟಾರ್ಟಿಂಗ್ವರೆಗೂ ಏನು ಬಂತು, ಅವರು 50ನ ಮಿಸ್ ಮಾಡ್ಕೊಂಡು 47ಕ್ಕೆ ಔಟ್ ಆದರು ಫೋಕ್ಸ್ ಅವರು. ಥರ್ಡ್ ಸೆಷನ್ ಸಿರಾಜ್ ಅಣ್ಣ 2 ವಿಕೆಟ್ ಕೂಡ ಎತ್ತಿದ್ದು. ಟಾಮ್ ಆಡ್ಲಿ ಅವ್ರದ್ದು ಟೆಲಿಂಗ್ ಅಂತ ವಿಕೆಟ್ಸ್ ಸ್ಟಂಪ್ಸ್ಗಳಂಗೆ ಹಾರ್ಕೊಂಡು ಹೊರಟೋಗ್ಬಿಡ್ತು. ಮತ್ತು ಫೋಕ್ಸ್ ಅವರ ವಿಕೆಟ್ ಮೋಸ್ಟ್ ಕ್ರೂಷಿಯಲ್ ವಿಕೆಟು. ಅಲ್ಲೇ ಬ್ರೇಕ್ ಥ್ರೂನ ತೊಗೊಂಬಂದು ಕೊಟ್ಟಿದ್ದು ಆ ಪಾರ್ಟ್ನರ್ಶಿಪ್ಪಿಗೆ. ಸಿರಾಜ್ ಭಯ್ಯ ಕಣ್ಮುಂದೆ ನಿಲ್ಸ್ಕೊಂಡಿರೋ ಕರೆಕ್ಟಾಗಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದರು ಫೋಕ್ಸ್ ಅವರು. ಇನ್ನೂ ಜೋ ರೂಟ್ ಬ್ಯಾಟಿಂಗ್ ಆಡಿದ್ದಾರೆ. ಸೆಷನ್ ಎಂಡ್ ಆಗೋ ಟೈಮಿಗೆ ಸೆಂಚುರಿ ಬೇರೆ ಬಂದಿದೆ. ಇವತ್ತು ಜೋ ರೂಟ್ ಅವ್ರಿಗೆ ಕ್ರೆಡಿಟ್ ಕೊಡಲೇಬೇಕು. ಯಾಕಂದರೆ ಒಂದು ಎಣ್ಣಿಂದ ವಿಕೆಟ್ಸ್ ಬೀಳ್ತಾ ಇದ್ರೆ ಇನ್ನೊಂದು ಎಣ್ಣಿಂದ ನಿಂತ್ಕೊಂಡು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದು ಫೋಕ್ಸ್ ಜೊತೆಗೆ
ಜೋ ರೂಟ್ ಅವರು 3 ಮ್ಯಾಚಲ್ಲಿ ಸಿಕ್ಕಂಥ ಕ್ರಿಟಿಸಿಸಮ್ ಏನಿದೆ ಇವರಿಗೆ, ಇವ್ರು ಯಾನ್ಗಾರು ಬರೀ ಬಾಲರ್ ಥರ ಆಡ್ತಾ ಇದ್ದಾರೆ, ಬ್ಯಾಟಿಂಗಲ್ಲಿ ಏನೂ ಇಲ್ಲ ಇವ್ರದ್ದು, ಅಲ್ಲಿ ಕೆಳಗಡೆ ಬಾಟಮಲ್ಲಿ ಆಡೋ ಥರನೂ ಆಡ್ತಾ ಇಲ್ಲ ಅಲ್ಲಿ ಅಂತ ಎಲ್ಲ ಕ್ರಿಟಿಸಿಸಮ್ ಬಂದಿತ್ತು. ಡಬ್ಬಾ ಶಾಟ್ಗಳನ್ನ ಶಾರ್ಟ್ ಸೆಲೆಕ್ಷನ್ ನೆಟ್ಟಿಗಿಲ್ಲ ಇವ್ರದ್ದು, ಹಂಗಿದೆ ಹಿಂಗಿದೆ ಅಂತೆಲ್ಲ ಕ್ರಿಟಿಸಿಸಮ್ ಬಂದಿತ್ತು. ಅದಕ್ಕೆ ಪ್ರತಿಯುತ್ತರವಾಗಿ ಸೆಂಚುರಿನ ಹೊಡೆದ್ಬಿಟ್ಟು ಜೋ ರೂಟ್ ಅವ್ರು ನಾನು ಯಾಕೆ ಫ್ಯಾಪ್ 4ಅಲ್ಲಿ ಇದ್ದೀನಿ ಅಂತ ತೋರಿಸ್ಕೊಂಡು ಕೊಟ್ಟಿದ್ದಾರೆ. ಸೊ ನೋಡೋಣ ನಾಳೆ ಡೇ ಏನಾಗುತ್ತೆ ಅಂತ. 302 ರನ್ನು ನನ್ನ ಪ್ರಕಾರ 7 ವಿಕೆಟ್ ಕಳ್ಕೊಂಡು ಇವ್ರಿದ್ದಂಥ ಫಸ್ಟ್ ಸೆಷನ್ ಇವ್ರಿದ್ದಂಥ ಒಂದು ಪೊಸಿಷನ್ ನೋಡ್ತು ಅಂತಂದರೆ ಸಖತ್ತಾಗಿ ಕಮ್ಬ್ಯಾಕ್ ಮಾಡಿದ್ರೆ ಅಂತ ಹೇಳಬೇಕು. ಒಂಥರ ನ್ಯೂಟ್ರಲ್ ಡೇ ಥರನೇ ಕಾಣಿಸ್ತಾ ಇದೆ ಇದು. ಕಾದು ನೋಡೋಣ ನಾಳೆ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಟ್ ಆದ್ರೂ ಇವತ್ತು ನಾನು ಇಂಗ್ಲೆಂಡಿಗೆ ಕ್ರೆಡಿಟ್ ಕೊಡ್ತೀನಿ ಇಂಡಿಯಾಗಿಂತ, ಯಾಕಂದರೆ ಸೆಕೆಂಡ್ ಸೆಷನ್ ಇಂಡಿಯಾ ವಿಕೆಟ್ ಎತ್ತಕ್ಕಾಗಲಿಲ್ಲ. ಸೊ ಅದರಿಂದ ಆ ಕಾರಣದಿಂದ ಇವತ್ತು ಇಂಗ್ಲೆಂಡ್ಗೆ ಕೊಡ್ತಾ ಇದ್ದೀನಿ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.